work done by a variable force. Suppose a force F acts on a body along a x-axis. Okay, when we are applying force and this is x-axis, during a small displacement dx, the force can be assumed to be constant. ಇಲ್ಲಿ ನೋಡ್ರಿ, ಇದು ಏನಪ್ಪ ಅಂದರೆ ದಿಸ್ ಇಸ್ ದ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಆಬ್ಜೆಕ್ಟ್. ಓಕೆ, ದೀಸ್ ಆರ್ ದ ಡಿಸ್ಪ್ಲೇಸ್ಮೆಂಟ್ಸ್, ಬಟ್ ವಿ ಆರ್ ಕನ್ಸಿಡರಿಂಗ್ ದಿಸ್ ಒನ್. ದಿಸ್ ಈಸ್ ದ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಆಬ್ಜೆಕ್ಟ್ ಅಂತೇಳಿ ಹೇಳ್ತಾನೆ. ಇದು ಎ ಆ್ಯಂಡ್ ಬಿ, ದಿಸ್ ಈಸ್ ಡಿ ಎಕ್ಸ್ ಅಂದರೆ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಸಿ ಇಯರ್ ಇಲ್ಲಿ ನೋಡ್ರಿ, ಡಿ ದಿಸ್ ಪಾಯಿಂಟ್ ಈಸ್ ಕನ್ಸಿಡರಿಂಗ್ ಆಸ್ ಎ ಬಿ ಸಿ ಡಿ. ಓಕೆ, ದಿಸ್ ಒನ್ ಈಸ್ ಪಿ ಕ್ಯೂ. ಇಲ್ಲಿ ನೋಡಿ, ಇದು ಏನಾಗ್ತದೆ, ಲೈನ್ ಜಾಯ್ನಿಂಗ್ ಈಸ್ ಎನ್, is line joining with a force. Next C, this is also joining with the S and force. ಇದೇನಾಗುತ್ತೆ, ದಿಸ್ ಒನ್ ಈಸ್ ದ ಕಾನ್ಸ್ಟೆಂಟ್ ಅಂತೇಳಿ ಹೇಳ್ತೇವೆ. ಅದಕ್ಕಂದ್ರೆ ಇಲ್ಲಿ ನೋಡಿ, ಲೈನ್ ಏನಾದಿದೆ ಸ್ಟ್ರೈಟ್ ಬಂದೈತೆ, ಯಾವುದೇ ವೇರಿಯೇಷನ್ ಇಲ್ಲ. ಹೌದು, ದಿಸ್ ಒನ್ ಈಸ್ ದ ಕಾನ್ಸ್ಟೆಂಟ್. Next, work done equals to force into displacement equals to area of the rectangle ABCD. See here, this ABCD is considering as rectangle. So when a body moves from the position xi and xf ಅಂತೇಳಿ ಹೇಳೋದು. xi ಅಂದರೆ ಇನಿಷಿಯಲ್ ಪೊಸಿಷನ್ ಮತ್ತು ಫ್ರಮ್ ದ ಫೈನಲ್ ಪೊಸಿಷನ್ ಅಂತೇಳಿ ಆಗ್ತದೆ. ವರ್ಕ್ ಡನ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಇನಿಷಿಯಲ್ ಆ್ಯಂಡ್ initial to final f dx, force into displacement. When we are applying force on an object, that object will be takes place a displacement. Okay, next limitation, dx is approaching a 0. ಇಲ್ಲಿ ಏನಂತೇಳಿ ತೊಲಕತ್ತೀವಿ, ಇಲ್ಲಿ dx approaching a 0, summation of n xf, x initial to final position, f into dx. ವರ್ಕ್ ಡನ್ ಈಕ್ವಲ್ಸ್ ಟು ಸಮೇಷನ್ ಇದ್ದದ್ದು ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಇಂಟಿಗ್ರೇಷನ್ ಆಫ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ಏರಿಯಾ ಅಂಡರ್ ದ ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಕರ್ವ್. ನೆಕ್ಸ್ಟ್, ವರ್ಕ್ ಎನರ್ಜಿ ಥಿಯರಮ್ ಫಾರ್ ಎ ವೇರಿಯಬಲ್ ಫೋರ್ಸ್. ಹಿಯರ್ ಕಾನ್ಸೆಪ್ಟ್ ಆಫ್ ದ ವರ್ಕ್ ಆ್ಯಂಡ್ ಕೈನೆಟಿಕ್ ಎನರ್ಜಿ, ವಿ ಆರ್ ಪ್ರೂವಿಂಗ್ ದ theorem for a variable force. Okay, here dk by dt, dk by dt ಅಂದರೆ ಕೈನೆಟಿಕ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ದ ಟೈಮ್ ಅಂತೇಳಿ ಹೇಳ್ತೀವಿ, ಈಕ್ವಲ್ಸ್ ಟು ಡಿ ಬೈ ಡಿ ಟಿ. ವಿ ಆರ್ ಡಿಫ್ರೆನ್ಶಿಯೇಟಿಂಗ್ ದ ಕೈನೆಟಿಕ್ ಎನರ್ಜಿ. ಇಲ್ಲಿ ನೋಡ್ರಿ, ಕೆ ಕೈನೆಟಿಕ್ ಎನರ್ಜಿ ಇಕ್ವೇಶನ್ ಆಫ್ ಎಮ್ ವಿ ಸ್ಕ್ವೇರ್ ಈಕ್ವಲ್ಸ್ ಟು ಎಮ್ ಇಂಟು ಡಿ ಇಂಟು ವಿ ಡಿವೈಡೆಡ್ ಬೈ ಡಿ ಟಿ. ಇಲ್ಲಿ ವಿ ಸ್ಕ್ವೇರ್ ಆದ, ಅದಕ್ಕೆ ನಾವು ವಿ ರಿಟರ್ನ್ ಟು ವಿ. ಓಕೆ, ಸಿ ಆರ್ ಎಫ್ ಇಂಟು ವಿ ಫ್ರಮ್ ನ್ಯೂಟನ್ ಸೆಕೆಂಡ್ ಲಾ. ಓಕೆ, ಎಫ್ ಆಸ್ ಇಟ್ ಈಸ್ ಸೇಮ್ ಆ್ಯಂಡ್ ಡಿ ಎಕ್ಸ್ ಬೈ ಡಿ ಟಿ. ದಿಸ್ ಈಸ್ ದ ಇಕ್ವೇಶನ್ ಆಫ್ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಸೊ ದಸ್ ಡಿ ಕೆ ಈಸ್ ಈಕ್ವಲ್ಸ್ ಟು ಎಫ್ ಡಿ ಎಕ್ಸ್. ಹೌದಾ, ಕೈನೆಟಿಕ್ ಎನರ್ಜಿ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ದಸ್ ಇಂಟಿಗ್ರೇಟಿಂಗ್ ಫ್ರಮ್ ದ ಇನಿಷಿಯಲ್ ಪೊಸಿಷನ್ xi ಟು ಫೈನಲ್ ಪೊಸಿಷನ್ xf, ವಿ ಹ್ಯಾವ್ ಅಂದರೆ ವಿ ಆರ್ ಅಪ್ಲೈಯಿಂಗ್ ಈ ಇಂಟಿಗ್ರೇಷನ್ ಆನ್ ದ ಬೋತ್ ಸೈಡ್. ಸೊ ಇಂಟಿಗ್ರೇಷನ್ ಆಫ್ ಇನಿಷಿಯಲ್ ಟು ಫೈನಲ್ ಪೊಸಿಷನ್, ನೆಕ್ಸ್ಟ್ ಈಕ್ವಲ್ಸ್ ಟು ಇನಿಷಿಯಲ್ ಟು ಫೈನಲ್ ಪೊಸಿಷನ್ ಎಫ್ ಡಿ ಎಕ್ಸ್. ನೆಕ್ಸ್ಟ್, ವೇರ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಫೈನಲ್ kinetic energy or initial and final kinetic energy corresponding to the xi and xf. Final kinetic energy minus initial kinetic energy, that is equals to integration of initial to final, next force into displacement. ಹೌದಾ, ಇದು kf minus ki is equals to cr xf ಅಂದರೆ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್ ಇಂಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ದಿಸ್ ಈಸ್ ದ ಇಕ್ವೇಶನ್ ಆಫ್ ವರ್ಕ್ ಡನ್. ಓಕೆ, ಹೆನ್ಸ್ ವರ್ಕ್ ಎನರ್ಜಿ ಥಿಯರಮ್ ಈಸ್ proved for a variable force. Okay, next one is
conservation of mechanical energy in freely falling. Consider a body of mass m lying at a position at a height h above the ground. Okay, as the body falls, its kinetic energy increases and potential energy decreases. When the object is falling from the maximum height, that's kinetic energy will be increases, and when it reaches a ground level, when it comes towards the ground level, the potential energy will be decreases. So see here, A point to B point, B point to C point. Here A means U is equals to 0, andre initial equals to 0. ಇದು h minus x, ಇದು total h minus a to b distance minus x, h minus x. ಓಕೆ, ಕೈನೆಟಿಕ್ ಎನರ್ಜಿ ಏನಾಗ್ತದೆ ಇಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ನಲ್ಲಿ ಎಟ್ ಎ ಪಾಯಿಂಟ್ ಎ. ಫಸ್ಟ್ ಏನು ಮಾಡ್ಬೇಕು, ಫಸ್ಟ್ ವಿ ಹ್ಯಾವ್ ಟು ರಿಟರ್ನ್ ಪಾಯಿಂಟ್ ಎ ಆ್ಯಂಡ್ ದಟ್ ಆಬ್ಜೆಕ್ಟ್ಸ್ ಬಾಡಿ ಎಟ್ ಅ ರೆಸ್ಟ್ ಪೊಸಿಷನ್. ಅವು ಬಾಡಿ ಏನಾಗಿರ್ತದೆ ಫಸ್ಟ್ ಎ ಪಾಯಿಂಟ್ನಲ್ಲಿ ರೆಸ್ಟ್ ಪೊಸಿಷನ್ ಇರ್ತದೆ. ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು 0. Potential energy is equal to mgs. Andre that object is falling towards the ground, so m, and it's under a gravity g from a maximum height h, mgh. Next, the total energy. The total energy is equals to kinetic energy plus potential energy. Here at initial position, that kinetic energy will be 0 plus potential energy will be mgh. Total mechanical energy is equals to mgh. Okay, next at a point B, potential energy equals to point B. Potential energy equals to mg into h ಇತ್ತಿಲ್ಲಿ. In last equation we return h. Here we are taking h minus x, a total distance minus x. Kinetic energy equals to half mv square. Next, half into m into v square means 2gx. See here, initial equals to 0, final equals to question mark. V square minus v square equals to 2s. V square minus initial will be 0 equals to 2as, 2gx. Andre acceleration due to the gravity. S ಅಂದ್ರೆ displacement or position of the object. Here v square is equals to 2gx. That equation we returned here, and 2 is 2 get cancelled, remaining kinetic energy equals to m into gx is mgx. Here total mechanical energy equals to kinetic energy plus potential energy. Kinetic energy will be mgx plus potential energy mg into h minus x. Okay, mgx plus mg into h, mgh minus mg into x, mgx get cancelled. Here total mechanical energy will be mgh. Next, at a point C. Point C ನಲ್ಲಿ potential energy ಏನಾಗ್ತದೆ 0 ಆಗ್ತದೆ. ನಾವು ಆಲ್ರೆಡಿ ಎಕ್ಸ್ಪ್ಲನೇಷನ್ನಲ್ಲಿ ಹೇಳಿದ್ವಿ, ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ decreases and kinetic energy will be increases. Okay, see here, potential energy will be 0 when that object reaches a C point. Kinetic energy is half mv square equals to half m into v andre equation 2gh. Same, v square minus first ಏನಿತ್ತು ಸ್ಟಾರ್ಟಿಂಗ್ ನಲ್ಲಿ ಇನಿಷಿಯಲ್ 0 ಇತ್ತು, ಈಕ್ವಲ್ಸ್ ಟು 2gh, v square equals to 2gh. Okay, 2 cancel, kinetic energy will be mgh. Total mechanical energy is equals to kinetic energy plus potential energy. Next, mgh we got plus 0. Next, total mechanical energy, that is equals to mgh. From here, see the energy at all points in same, andre from A point, B point, C point. The total 3 points, the energy will be same, so the total energy is conserved. Okay, this is the work energy theorem for a variable forces.